ಹಾಯ್ ಫ್ರೆಂಡ್ಸ್, ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ಕಡಲೆಬೇಳೆ ಹಾಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡಬೇಕು ಅಂತ ನಾನೀಗ ಹೇಳ್ಕೊಡ್ತೀನಿ. ಬನ್ನಿ. ಕಡಾಯಿ ಇಟ್ಕೊಳ್ತಾ ಇದ್ದೀನಿ. ಕಡಾಯಿಗೆ 1 ಕಪ್ ಆಗಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಮತ್ತು 1 ಇಡಿಯಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಅಂತ ಅಂದ್ಬಿಟ್ಟು 1 ಇಡಿಯಷ್ಟೇ ಕಡಲೆಬೇಳೆ ಹಾಕೊಂಡಿದ್ದೀನಿ. ಈಗ ಇದನ್ನ ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಪಾಯಸ ಚೆನ್ನಾಗಾಗುತ್ತೆ. ರೋಸ್ಟ್ ಮಾಡಿದಾಗ ಹಸಿ ವಾಸನೆ ಅನ್ನೋದು ಮತ್ತೆ ಅದು ಏನು ಒಂಥರ ಬೇಯಿಸಿದಾಗ ಬೇಳೆ ಮೆತ್ತಗೆ ಗಂಜಿ ಥರ ಆಗೋದಿಲ್ಲ, ಚೆನ್ನಾಗಾಗತ್ತೆ ಪಾಯಸ. ನೀವು ಒಂದ್ಸತಿ ಪಾಯಸ ಮಾಡಬೇಕಾದ್ರೆ ಈ ಥರ ಹೆಸರು ಬೇಳೆನ ಒಂದ್ಸತಿ ಹುರ್ಕೊಂಡು ಮಾಡಿ ನೋಡಿ. ಹುರ್ಕೊಂಡು ಮಾಡಿದ್ದಕ್ಕೂ ಹಾಗೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದ್ಸತಿ ಹುರಿದು ಮಾಡಿ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನ ತೊಳೆದು ನಾನು ಕುಕ್ಕರ್ಗೆ ಬೇಯೋದಕ್ಕೆ ಇಟ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಈ ಬೇಳೆ ಏನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ 3 ಸರಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಬೇಳೆ ಹಾಕೊಂಡಿದ್ನಲ್ಲ ಅದಕ್ಕೆ ನಾನು 4 ಕಪ್ಪಷ್ಟು ನೀರು ಹಾಕಿ ಬೇಯಿಸ್ಕೊಳ್ತೀನಿ. ನಾಲ್ಕು ಕಪ್ ಹಾಕಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು 1 ಚಿಟಿಕೆ ಅಷ್ಟೇ, ಒಂದೇ 1 ಚಿಟಿಕೆ, ಒಂದು ಸ್ವಲ್ಪ ನಾನು ತೋರಿಸ್ತೀನಿ ಎಷ್ಟು ಹಾಕ್ತಾ ಇದ್ದೀನಿ ಅಂತ. ಉಪ್ಪು ಇಷ್ಟೇ, ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ. ಹಾಂ, ಇಷ್ಟೇ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀನಿ. ಯಾಕಂದರೆ ಒಂದು ಸ್ವೀಟಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಹಾಕಿದಾಗ ಆ ಸ್ವೀಟ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಾನು ಲಾಸ್ಟ್ ಯಾವುದಾದ್ರೂ ಸ್ವೀಟ್ ವಿಡಿಯೋ ಹಾಕಿದ್ದೆ, ಅವಾಗ ಹೇಳಿದೆ ಅನ್ಸುತ್ತೆ ನಿಮಗೆ. ಹೋಳಿಗೆದು ಯಾವುದೋ ಮಾಡಿದಾಗ ಸ್ವೀಟ್ಗಳು ಯಾವುದೇ ಸ್ವೀಟ್ ಆಗಲಿ ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಇವಾಗ ನಾನು ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಕೂಗಿಸ್ಕೊಳ್ತೀನಿ. ಫ್ರೆಂಡ್ಸ್, ಮತ್ತೆ ಇವಾಗ ಹಿಂಗೆ ಕುಕ್ಕರಲ್ಲಿ ಏನಾದರೂ ಕರೆಕ್ಟಾಗಿ ವಿಷಲ್ ಆಗ್ತಾ ಇಲ್ಲ, ನೀರು ಹೊರಗೆ ಬರ್ತಾ ಇದೆ ಅಂದರೆ ನಾನು ಹಿಂಗೆ ಒಂದು ಟಿಶ್ಯೂ ಹಾಕೋಬಿಡ್ತೀನಿ. ವಿಷಲ್ ಸೆಂಟರ್ಗೆ ಸುತ್ತಲೂ ಟಿಶ್ಯೂ ಹಾಕಿ ಈ ಥರ ಹಾಕೋದ್ರಿಂದ ಉಕ್ಕಿ ಬರುತ್ತಲ್ಲ ನೀರು, ಅದರಿಂದ ನಮ್ಮ ಸ್ಟವ್ ಆಗಲಿ ಅಥವಾ ಸ್ಲ್ಯಾಬ್ ಆಗಲಿ ಏನೂ ಗಲೀಜಾಗ್ದಂಗೆ ಇರುತ್ತೆ. ಆ ನೀರನ್ನೆಲ್ಲ ಆ ಟಿಶ್ಯೂನೇ ಹೀರ್ಕೊಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಕುಕ್ಕರ್ ಸರಿಯಾಗಿ ವಿಷಲ್ ಬರದೇ ಇದ್ದಾಗ ಈ ಥರ ಒಂದು ಟಿಶ್ಯೂ ಹಾಕೋಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಬೇಳೆ ಚೆನ್ನಾಗಿ ಬೆಂದಿದೆ. ನಾನು ಒಂದು 4 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಪ್ಪ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬನ್ನಿ. ಇಲ್ಲಿ ನೋಡಿ, ನಾನು ಕಡಾಯಿಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇಲ್ಲ ಅಂದರೆ ನಿಮಗೆ ಆಯಿಲ್ ಬೇಕಾದರೂ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಪಾಯಸ ಯಾವುದೇ ಪಾಯಸಕ್ಕಾಗಲಿ ತುಪ್ಪ ಹಾಕ್ಕೊಂಡ್ರೆ ಮಾತ್ರ ಫ್ಲೇವರ್ ಸಖತ್ತಾಗಿರುತ್ತೆ. ಸೊ ಇದಕ್ಕೆ ನಾನಿವಾಗ ನೋಡಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ತೀನಿ. ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲನೂ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ. ನಾನು ಇವಾಗ ಇದನ್ನ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಸ್ವೀಟ್ ನೋಡಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ. ಮತ್ತು ಇದಕ್ಕೆ ನೀವು ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಕಿದ್ರೆ ನಿಮ್ಮ ಹತ್ರ ಹಾಲಿದೆ ಅಂತ ಅಂದರೆ ಹಾಲು ಬೇಕಾದರೂ ಹಾಕ್ಕೊಂಡು ನೀವು ಕುದಿಸ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕಲರ್ ಒಂದು ಸ್ವಲ್ಪ ಡಾರ್ಕ್ ಬರುತ್ತೆ. ನಾರ್ಮಲ್ ಬೆಲ್ಲಕ್ಕಿಂತ ಇದ್ರದ್ದು ಕಲರ್ ಒಂದು ಸ್ವಲ್ಪ ಡಾರ್ಕೇ ಬರುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಪಾಯಸ
ಎಲ್ಲ ಹೇಗೆ ಬರುತ್ತೋ ಕನ್ಸಿಸ್ಟೆನ್ಸಿ ಹಂಗೆ ಮಾಡ್ಕೊಳ್ಳಿ. ನೋಡಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ನೀವು ಕುದಿಸಿದಾಗ ಮತ್ತೆ ಸರಿ ಹೋಗುತ್ತೆ, ಗಟ್ಟಿ ಆಗುತ್ತೆ. ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅವಾಗ ನೀವು ಈ ಬೆಲ್ಲ ಏನು ಹಾಕಿರ್ತೀರಲ್ಲ, ಆ ಬೆಲ್ಲದ್ದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಹಂಗೆ ನೀವು ಇದನ್ನ ಕುದಿಸ್ಕೊಳ್ಬೇಕು. ಮತ್ತೆ ನಾನು ಇಲ್ಲಿ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಏಲಕ್ಕಿ ಸಿಪ್ಪೆನೂ ಸಮೇತ ಹಾಕ್ತಾ ಇದ್ದೀನಿ. ಸೊ ಅದ್ರದ್ದು ಫ್ಲೇವರ್ ಅದರಲ್ಲೂ ಸಿಪ್ಪೆಲ್ಲೂ ಇರುತ್ತೆ. ಹಾಗಾಗಿ ಏಲಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 10 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ಇದು ನೋಡಿ ಪಾಯಸ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ ಪಾಯಸ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಯೋಕೆ ಸ್ಟಾರ್ಟ್ ಆಗಿ ಒಂದು 2 to 3 ಮಿನಿಟ್ಸ್ ಆಗಿದೆ. ಈಗ ನಾನು ಇದಕ್ಕೆ ಒಂದು ಇಷ್ಟು ಹಿಡಿಗಿಂತನೂ ಕಡಿಮೆ ಇಷ್ಟು ರೋಸ್ಟೆಡ್ ಶಾವಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೊಳ್ಬೇಡಿ, ತುಂಬ ಗಟ್ಟಿ ಆಗಿಬಿಡುತ್ತೆ ಪಾಯಸ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಶಾವಿಗೆ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು, ಹಾಕೊಳ್ಳೇಬೇಕು ಅಂತ ಏನಿಲ್ಲ. ನಾನು ಇತ್ತು ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇದು ರೋಸ್ಟೆಡ್ ಶಾವಿಗೆ ಇದೆ, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು 2 to 3 ಮಿನಿಟ್ಸ್ ಇದನ್ನ ಹೀಗೆ ಕುದಿಸ್ಕೊಳ್ಳಿ. ನೋಡಿ ಪಾಯಸ ಇವಾಗ ಚೆನ್ನಾಗಿ ಕುದ್ದಿದೆ. ಪಾಯಸ ರೆಡಿ ಇದೆ. ಇವಾಗ ಇದನ್ನ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಬೌಲ್ಗೆ ಹಾಕಿ. ಫ್ರೆಂಡ್ಸ್ ನೋಡಿ, ಹೆಸರುಬೇಳೆ ಪಾಯಸ ರೆಡಿ ಇದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.